ಇನ್ನು ಈಶ್ವರ್ ಖಂಡ್ರೆ ಅವರ ತವರಲ್ಲೇ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನೇಮಕಾತಿ ಹೆಸರಲ್ಲಿ ಲಕ್ಷ ಲಕ್ಷ ಹಣವನ್ನು ಪೀಕ್ತಾ ಇದ್ದಾರಂತೆ ಅಧಿಕಾರಿಗಳು. ಬಾಲ್ಕಿ ಸಿಡಿಪಿಒ ಶ್ರೀನಿವಾಸ್ ಇವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಅದಕ್ಕೆ ಸಾಕ್ಷಿ ಬೇರೆ ಇದೆ. ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗಿನ ಆಡಿಯೋ ವೈರಲ್ ಆಗಿದೆ. ಈಗ ಅಂಗನವಾಡಿ ಸಹಾಯಕಿ ಹುದ್ದೆಗೆ 1.5 ಲಕ್ಷಕ್ಕೆ ಬೇಡಿಕೆ ಇಟ್ಟಿರೋ ಆಡಿಯೋದು. 1.5 ಲಕ್ಷಕ್ಕೆ ಬೇಡಿಕೆ ಇಟ್ಟರೆ ಹಾಗಾದ್ರೆ ಬಾಲ್ಕಿ ಸಿಡಿಪಿಒ ಶ್ರೀನಿವಾಸ್ ಅಲ್ಲಿ ಪ್ರಸ್ತಾಪ ಆಗಿರೋ 1.5 ಲಕ್ಷ ಕೆಲಸದ ವಿಚಾರಕ್ಕಿನ ಈ ಡೀಲಿಂಗ್ ವಿಚಾರಕ್ಕಿನ ಆ ಒಂದು ಡೀಲಿಂಗ್ನ ಸ್ಫೋಟಕ ಆಡಿಯೋ ಪವರ್ ಟಿವಿಗೆ ಸಿಕ್ಕಿದೆ. ಪೂಜಾ ಶೀಲಾ ಮತ್ತು ಆಶಾ ಬೇಗಂ ಇವರ ನಡುವಿನ ಮಾತುಕತೆಯ ಆಡಿಯೋ ಈಗ ಪವರ್ ಟಿವಿಗೆ ಸಿಕ್ಕಿದೆ. ಆ ಆಡಿಯೋವನ್ನು ಕೇಳಿಸ್ಕೊಂಡಾಗ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರ ಆಗಿದೆ, ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಏನು ಕೇಳಿ ಬರ್ತಾ ಇದೆ. ಅದಕ್ಕೆ ಸಾಕ್ಷೀಕರಿಸ್ತಾ ಇದೆ ಈ ಆಡಿಯೋ. ಈಶ್ವರ್ ಖಂಡ್ರೆ ಅವರ ತವರು ಬೀದರ್ನಲ್ಲೇ ಆಗಿರೋದು. ಹಾಗಾದ್ರೆ ಈಗ ಈ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆಯಲ್ಲ, ಆ ಆಡಿಯೋದಲ್ಲಿ ಏನೇನು ಮಾತಾಡಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ. ಅದೇ ಎಲ್ಲಿ ತನಕ ಬಂತು ಅಂತ ಕೇಳತ್ತಿರು. ಬರೋದಿದ್ರಿಲ್ಲ ನಿನ್ ಬಲ್ಲೆ ನೀನ್ ಮಾತಾಡಿಲ್ಲವ? ನನಗೆಲ್ಲಿ ಫೋನ್ ಹಚ್ಚೇನೆ ಏನ್ ಸಂದಿದಿ ಯಾವತ್ ಹೋಗಿದ ಅವನಿಗೆ ಹೇಳಿ ಬಂದಿದಾನ? ಇಲ್ಲ ನೀನು ನಿನ್ ನಂಬರ್ ಅದು ತಕೊಂಡನವ? ತಕೊಂಡನ ಗೊತ್ತೇ ತಕೊಂಡಿನ ನನಗ ಹಚ್ಚನ. ನಾ ಮಾರ್ಕೆಟ್ ಹೋಗಿದ ಕಡೆ ಹೋಗಿ ಭೇಟಿ ಆದವ್ ಇದೆ ಅಂದ್ರಿ ಹೆಲ್ಪರ್ ಪೋಸ್ಟ್ ಹಿಂಗ್ರಿ ಎಲ್ಲ ತಂದ್ ನೋಡವ. ಅದೇ ಏನ್ರ ಕಮ್ಮ ಹತ್ರನು ನಮಗೇನು ಹೊಲ ಇಲ್ಲ ಏನಿಲ್ಲ, ಫುಡ್ ಪಟ್ಬಲ್ ಅರ್ಬಿನ ಮಾಡ್ತಾನ. ಅವ್ರ ಅಕ್ಕೋರ್ ಕಮ್ ಮಾಡೋದ್ ಚಂದಿತ್ತು ಅಂತ ಫೋನ್ ಹಸ್ತ ಅಕ್ಕೋರ್ ನಂಬರ್ ಕೊಡ್ರ ಅಂದ್ರೆ ಕೊಟ್ಟಗ. ನಾ ಹೇಳ ಬಂದಿದೆ ಅದಕ್ಕೆ ನಾ ಈಗ ದಿಡ್ಲಕಂದ್ರೆ 1,20,000 30,000 ಏನ್ರ ಕಮ್ಮಿ ಇದ್ ಮಾಡ್ರಕ ಅಂತಂದ್ರ ಒಂದ್ ಮಾತಿರ್ತಿತ್ ನೋಡು. ಅವೇ ಏನ್ ಬಂದಿಲ್ಲ ಅವಾಗ ನಗಲತನ ಕಟ್ ನಗ್ಲತನಕ ಹೆಲ್ಪರ್ ಪೋಸ್ಟ್ ಇಷ್ಟು ಅಲ್ಲತನ. ಇಲ್ಲ ಬರೋ ಇದ್ದು ನಿನ್ ಬಲ್ಲಿ ಹೇಳ. ಅದೇ ಎಲ್ಲಿ ತನಕ ಬಂತು ಅಂತ ಕೇಳತ್ತಿರು. ಬರೋದಿದ್ರಿಲ್ಲ ನಿನ್ ಬಲ್ಲೆ ನೀನ್ ಮಾತಾಡಿಲ್ಲವ? ನನಗೆಲ್ಲಿ ಫೋನ್ ಹಚ್ಚೇನೆ ಏನ್ ಸಂದಿದಿ ಯಾವತ್ ಹೋಗಿದ ಅವನಿಗೆ ಹೇಳಿ ಬಂದಿದಾನ? ಇಲ್ಲ ನೀನು ನಿನ್ ನಂಬರ್ ಅದು ತಕೊಂಡನವ? ತಕೊಂಡನ ಗೊತ್ತೇ ತಕೊಂಡಿನ ನನಗ ಹಚ್ಚನ. ನಾ ಮಾರ್ಕೆಟ್ ಹೋಗಿದ ಕಡೆ ಹೋಗಿ ಭೇಟಿ ಆದವ್ ಇದೆ ಅಂದ್ರಿ ಹೆಲ್ಪರ್ ಪೋಸ್ಟ್ ಹಿಂಗ್ರಿ ಎಲ್ಲ ತಂದ್ ನೋಡವ. ಅದೇ ಏನ್ರ ಕಮ್ಮ ಹತ್ರನು ನಮಗೇನು ಹೊಲ ಇಲ್ಲ ಏನಿಲ್ಲ, ಫುಡ್ ಪಟ್ಬಲ್ ಅರ್ಬಿನ ಮಾಡ್ತಾನ. ಅವ್ರ ಅಕ್ಕೋರ್ ಕಮ್ ಮಾಡೋದ್ ಚಂದಿತ್ತು ಅಂತ ಫೋನ್ ಹಸ್ತ ಅಕ್ಕೋರ್ ನಂಬರ್ ಕೊಡ್ರ ಅಂದ್ರೆ ಕೊಟ್ಟಗ. ನಾ ಹೇಳ ಬಂದಿದೆ ಅದಕ್ಕೆ ನಾ ಈಗ ದಿಡ್ಲಕಂದ್ರೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿ. ರಾಜ್ಕುಮಾರ್, ಈ ಆಡಿಯೋದಲ್ಲಿ ಪ್ರಸ್ತಾಪ ಆಗಿರೋ ವಿಚಾರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟನೇನಾ ಅಥವಾ ಬೇರೆ ಏನಾದರೂ ಆಗಿತ್ತಾ ಅಂತ? ಅಲ್ಲಿ ಪ್ರಸ್ತಾಪ ಆಗಿರೋ 1.5 ಲಕ್ಷ ಯಾವುದಕ್ಕೆ ಅಂತ? ಖಂಡಿತವಾಗ್ಲೂ ಏನು ಈ ಅಂಗನವಾಡಿ ಸಹಾಯಕ ಹೆಲ್ಪರ್ ಅಂತೇನು ಅಂಗನವಾಡಿಯಲ್ಲಿ ಕೆಲ್ಸಕ್ಕೆ ಕರೀತಾರೆ. ಅದರಲ್ಲಿ ಸಾಕಷ್ಟು ಬೀದರ್ ಜಿಲ್ಲೆಯಲ್ಲಿ ಏನೋ 2024 ಸಾಲಿನಲ್ಲಿ ಒಟ್ಟು 64 ಜನರನ್ನ ಸಹಾಯಕರೇ ಅಂತ ಕರೆದಿದ್ರು. ಅದರಲ್ಲೂ ಕೂಡ ಸಾಕಷ್ಟು ಒಂದು ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಆರೋಪ ಕೇಳಿಬಂದ. ಶರತ್, ಏನಂದ್ರೆ ಅಂಗನವಾಡಿ ಕಾರ್ಯಕರ್ತೆಗೆ ಬರೀ ಹೆಲ್ಪರ್ಗೆ ಬೇಕಂದ್ರೆ 1,20,000 ಕೊಡು, 1.5 ಲಕ್ಷ ಕೊಡು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದೇ ರೀತಿ ಬಾಲ್ಕಿ ತಾಲೂಕಲ್ಲೂ ಕೂಡ ಇದೇ ಅಂಗನವಾಡಿ ಕಾರ್ಯಕರ್ತ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತಾರೆ. ಅಲ್ಲಿರೋಂತ ಅಂಗನವಾಡಿ ಕಾರ್ಯಕರ್ತರಿಗೆ ಹತ್ರ ಒಂದು ದುಡ್ಡನ್ನು ಬೇಡಿಕೆ ಇಡ್ತಾರೆ. ಹಾಗಾಗಿ ಇನ್ನೊಬ್ರು ಮುಂಚೆ ಒಬ್ರು ಅದರಲ್ಲಿ ಸೆಲೆಕ್ಟ್ ಆದವರಿಗೆ 1 ಲಕ್ಷ 1.5 ಲಕ್ಷ ಬೇಡಿಕೆ ಇಟ್ಟಾಗ ಅವರು 1.5 ಲಕ್ಷ ಕೊಡಕ್ ಆಗಲ್ಲ, ಅವ್ರು ಹಿಂಸರಿತಾರೆ. ಆದ್ರೆ ಇನ್ನೊಂದು ಮುಸ್ಲಿಂ ಮಹಿಳೆ ಹತ್ರ ಅಂಗನವಾಡಿ ಟೀಚರ್ ಇದಾರೆ, ಅವ್ರು ಇಬ್ರು ಕನ್ವಿನ್ಸ್ ಮಾಡಿ ಒಂದು ಅಂಗನವಾಡಿ ಸಿಡಿಪೋ ಇದಾರೆ ಅವರಿಗೆ ದುಡ್ಡನ್ನು. ಥ್ಯಾಂಕ್ ಯು ರಾಜ್ಕುಮಾರ್ ಡೀಟೇಲ್ಸ್ಗಾಗಿ.